ನಮಸ್ಕಾರ. ಎಲ್ರಿಗೂ ಸ್ವಾಗತ. ಇದು ಬರೀ ಒಂದು ಮ್ಯಾಚ್ ಅಲ್ಲ, ಇದು ಫೈನಲ್, ಸೀರೀಸ್ ಡಿಸೈಡರ್. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಆ ರೋಚಕ ಟಿ20 ಪಂದ್ಯದ ಸಂಪೂರ್ಣ ವಿಶ್ಲೇಷಣೆಯನ್ನ ಬನ್ನಿ ಒಟ್ಟಿಗೆ ನೋಡೋಣ. ಸರಿ, ಈ ಮ್ಯಾಚ್ ಕಥೆಯನ್ನ ಹೇಗೆಲ್ಲ ನೋಡ್ತೀವಿ ಅಂದ್ರೆ, ಮೊದಲಿಗೆ ಸೀರೀಸ್ ಹೇಗೆ ನಿರ್ಣಾಯಕ ಹಂತಕ್ಕೆ ಬಂತು ಅಂತ ಶುರು ಮಾಡಿ, ಆಮೇಲೆ ಭಾರತದ ಬ್ಯಾಟಿಂಗ್ ಅಬ್ಬರ, ಆ ಪಾಂಡ್ಯ-ವರ್ಮಾ ಪಾರ್ಟ್ನರ್ಶಿಪ್, ಅದಕ್ಕೆ ಸೌತ್ ಆಫ್ರಿಕಾದ ಉತ್ತರ, ಮತ್ತೆ ಮ್ಯಾಚ್ ಟರ್ನ್ ಆಗಿಂದ ಎಲ್ಲಿ ಅಂತ ನೋಡಿ, ಕೊನೆಗೆ ವಿಕ್ಟರಿ ಮತ್ತು ಸ್ಟಾರ್ ಪರ್ಫಾರ್ಮರ್ಗಳ ಬಗ್ಗೆ ಮಾತಾಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಸರಣಿ ನಿರ್ಣಾಯಕ ಹಂತದಲ್ಲಿದ್ದಾಗ ಅಹಮದಾಬಾದ್ನಲ್ಲಿ ನಡೆದ ಈ ಶೋಡೌನ್ ಹೇಗಿತ್ತು ಅಂತ. ಸೀರೀಸ್ 2-2ರಲ್ಲಿ ಟೈ ಆಗಿತ್ತು. ಅಂದ್ರೆ ಇದು 5ನೇ ಮ್ಯಾಚ್ ಅನ್ನೋದಕ್ಕಿಂತ ಇದೊಂದು ನಿಜವಾದ ಫೈನಲ್. ಇಲ್ಲಿ ಗೆದ್ದವರು ಸೀರೀಸ್ ಗೆಲ್ತಾರೆ, ಸೋತವರು ಮನೆಗೆ. ಸೊ ಪ್ರೆಷರ್ ಅಂತೂ ಎರಡೂ ಟೀಮ್ ಮೇಲೂ ಜಬರ್ದಸ್ತ್ ಇತ್ತು. ಹಾಗಾದ್ರೆ ಇಂಥ ಪ್ರೆಷರ್ ಮ್ಯಾಚ್ನಲ್ಲಿ ಭಾರತದ ಬ್ಯಾಟಿಂಗ್ ಹೇಗಿತ್ತು? ಬನ್ನಿ ನೋಡೋಣ ಅವರ ಅಬ್ಬರದ ಆಟವನ್ನ. ಅಬ್ಬಬ್ಬಾ, 231 ಭಾರತದ ಬ್ಯಾಟ್ಸ್ಮನ್ಗಳು ಅಕ್ಷರಶಃ ಅಬ್ಬರಿಸಿದ್ರು. 20 ಓವರ್ಗಳಲ್ಲಿ 5 ವಿಕೆಟ್ಗೆ 231 ರನ್ ಅಂದ್ರೆ ಟಿ20 ಫೈನಲಲ್ಲಿ ಈ ಸ್ಕೋರ್ ಚೇಸ್ ಮಾಡೋದು ಯಾವ ಟೀಮ್ಗಾದ್ರೂ ಬೆವರಿಳಿಸೋ ಕೆಲಸ ಅಲ್ವಾ? ಈ ಬೃಹತ್ ಮೊತ್ತಕ್ಕೆ ಅಡಿಪಾಯ ಹಾಕಿದ್ದೆ ಪವರ್ ಪ್ಲೇನಲ್ಲಿ. ಮೊದಲ 6 ಓವರ್ಗಳಲ್ಲೇ 67 ರನ್ ಬಂದಿತ್ತು. ಸಂಜು ಸ್ಯಾಮ್ಸನ್ ಮತ್ತೆ ಅಭಿಷೇಕ್ ಶರ್ಮಾ ಸೇರಿ ಮೊದಲ ವಿಕೆಟ್ಗೆ 63 ರನ್ ಜೊತೆಯಾಟ ನೀಡಿದ್ರು. ಇದರಿಂದ ಮುಂದಿನ ಬ್ಯಾಟ್ಸ್ಮನ್ಗಳಿಗೆ ಪ್ರೆಷರ್ ಇಲ್ಲದೆ ಆಡೋಕೆ ಒಂದು ಸೂಪರ್ ಪ್ಲಾಟ್ಫಾರ್ಮ್ ಸಿಕ್ತು. ಓಪನರ್ಸ್ ಹಾಕಿಕೊಟ್ಟ ಫೌಂಡೇಶನ್ ಮೇಲೆ ಮಿಡ್ಲ್ ಆರ್ಡರ್ನಲ್ಲಿ ಒಂದು ಬಿರುಗಾಳಿನೇ ಎದ್ದಿತ್ತು. ಅದೇ ಪಾಂಡ್ಯ-ವರ್ಮಾ ಪವರ್ ಶೋ. ಈ ಪಾರ್ಟ್ನರ್ಶಿಪ್ಪು ಎಷ್ಟು ಚೆನ್ನಾಗಿತ್ತು ಅಂದ್ರೆ, ತಿಲಕ್ ವರ್ಮಾ 42 ಬಾಲ್ನಲ್ಲಿ 73 ರನ್ ಹೊಡೆದು ಇನ್ನಿಂಗ್ಸ್ ಆಂಕರ್ ಮಾಡಿದರೆ, ಇನ್ನೊಂದು ಕಡೆ ಹಾರ್ದಿಕ್ ಪಾಂಡ್ಯ ಕೇವಲ 25 ಬಾಲ್ನಲ್ಲಿ 63 ರನ್ ಚಚ್ಚಿ ಫಿನಿಶಿಂಗ್ ಟಚ್ ಕೊಟ್ರು. ಒಬ್ರು ಬಿಲ್ಡರ್, ಇನ್ನೊಬ್ರು ಡಿಸ್ಟ್ರಾಯರ್. 2.52 ಇದು ಹಾರ್ದಿಕ್ ಪಾಂಡ್ಯ ಅವರ ಸ್ಟ್ರೈಕ್ ರೇಟ್. ಅಂದ್ರೆ ಎದುರಿಸಿದ ಪ್ರತಿ ಬಾಲ್ಗೂ ಸುಮಾರು 2.5 ರನ್. ಈ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದ್ರೆ ಎದುರಾಳಿ ಬೌಲರ್ಗಳ ಕಥೆ ಏನಾಗ್ಬೇಡ ಹೇಳಿ. ಸೌತ್ ಆಫ್ರಿಕಾ ಬೌಲಿಂಗ್ ಅಟ್ಯಾಕ್ ಅನ್ನ ಅಕ್ಷರಶಃ ಪುಡಿಗಟ್ಟಿದ್ರು. ಈ ಪಾರ್ಟ್ನರ್ಶಿಪ್ ಮ್ಯಾಚ್ನ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ಕೇವಲ 44 ಬಾಲ್ನಲ್ಲಿ 105 ರನ್, ಅದರಲ್ಲಿ 15 4, 6 ಸಿಕ್ಸರ್. ಈ ಜೊತೆಯಾಟದಿಂದನೇ ಭಾರತದ ಸ್ಕೋರ್ 231ಕ್ಕೆ ತಲುಪಿದ್ದು. ಸಾರೆ, 232 ರನ್ ಟಾರ್ಗೆಟು. ಈಗ ಸೌತ್ ಆಫ್ರಿಕಾ ಸರ್ದಿ. ಅವರಿಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಶುರುವಾತಿಂದನೇ ಅಟ್ಯಾಕ್ ಮಾಡಬೇಕಿತ್ತು, ಮತ್ತು ಅವರು ಮಾಡಿದ್ದು ಅದನ್ನೇ. ಇಂಟ್ರೆಸ್ಟಿಂಗ್ ಅಲ್ವಾ? ಪವರ್ ಪ್ಲೇ ಮುಗಿದಾಗ ಭಾರತದ ಸ್ಕೋರ್ ಎಷ್ಟು? 67. ಸೌತ್ ಆಫ್ರಿಕಾ ಸ್ಕೋರ್ ಎಷ್ಟು? ಅದು 67. ಅಂದ್ರೆ ನಾವು ಕಮ್ಮಿ ಇಲ್ಲ ಅಂತವ್ರು ತೋರ್ಸ್ಕೊಟ್ರು. ಮ್ಯಾಚ್ ಇನ್ನೂ ಓಪನ್ ಇತ್ತು. ಈ ಚೇಸ್ನಲ್ಲಿ ಸೌತ್ ಆಫ್ರಿಕಾಗೆ ಮುಖ್ಯ ಬಲ ಆಗಿದ್ದೆ ಕ್ವಿಂಟನ್ ಡಿ ಕಾಕ್. ಕೇವಲ 35 ಬಾಲ್ನಲ್ಲಿ 65 ರನ್. ಅವರು ಕ್ರೀಸ್ನಲ್ಲಿದ್ದಷ್ಟು ಹೊತ್ತು ಸೌತ್ ಆಫ್ರಿಕಾ ಗೆಲುವಿನ ರೇಸ್ನಲ್ಲಿತ್ತು. ಭಾರತಕ್ಕೆ ದೊಡ್ಡ ತಲೆನೋವಾಗಿದ್ದ. ಸರಿ, ಮ್ಯಾಚ್ ಹೀಗೆ ಬ್ಯಾಲೆನ್ಸ್ನಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಭಾರತದ ಕಡೆಗೆ ವಾಲಿದ್ದು ಹೇಗೆ? ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್ ಯಾವುದು? ನೋಡೋಣ ಬನ್ನಿ. ಇಲ್ಲಿದೆ ನೋಡಿ. 10ನೇ ಓವರ್ನಲ್ಲಿ ಡಿ ಕಾಕ್ ಔಟ್ ಆದ್ರು. ಅಲ್ಲಿಂದ ಶುರುವಾದ ಕುಸಿತ ನಿಲ್ಲೇ ಇಲ್ಲ. ನೋಡ್ತಿದ್ದ ಹಾಗೆ ಮಾರ್ಕ್ರಾಮ್, ಫೆರೆರಾ, ಮಿಲ್ಲರ್, ಜಾನ್ಸನ್ ಪ್ರಮುಖ ಬ್ಯಾಟ್ಸ್ಮನ್ಗಳೆಲ್ಲ ಪೆವಿಲಿಯನ್ಗೆ ವಾಪಸ್. ಕೇವಲ 6 ಓವರ್ಗಳಲ್ಲಿ ಮ್ಯಾಚ್ ಸಂಪೂರ್ಣವಾಗಿ ಭಾರತದ ಕೈಗೆ ಬಂತು. ಈ ಕುಸಿತಕ್ಕೆ ಕಾರಣ ಭಾರತದ ಬೌಲರ್ಗಳು. ವರುಣ್ ಚಕ್ರವರ್ತಿ 4 ವಿಕೆಟ್ ತೆಗೆದು ಮಿಂಚಿದ್ರು. ಆದರೆ ನಿಜವಾದ ಹೀರೋ ಜಸ್ಪ್ರೀತ್ ಬುಮ್ರಾ. 231 ರನ್ ಡಿಫೆಂಡ್ ಮಾಡೋ ಮ್ಯಾಚ್ನಲ್ಲಿ 4 ಓವರ್ ಹಾಕಿ ಕೇವಲ 17 ರನ್ ಕೊಟ್ಟಿದ್ದಾರೆ ಅಂದ್ರೆ ಅದು ಅಸಾಧಾರಣ ಪ್ರದರ್ಶನ. ಆ ಪ್ರೆಷರಿಂದನೇ ಬೇರೆ ಬೌಲರ್ಗಳಿಗೆ ವಿಕೆಟ್ ಸಿಕ್ಕಿದ್ದು. ಹಾಗಾದ್ರೆ ಕೊನೆಗೆ ಏನಾಯ್ತು? ಈ ಭರ್ಜರಿ ಗೆಲುವಿನ ರೂವಾರಿಗಳು ಯಾರು? ನೋಡೋಣ ಬನ್ನಿ. ಕೊನೆಗೆ ಸೌತ್ ಆಫ್ರಿಕಾ ಹೋರಾಟ 201 ರನ್ಗಳಿಗೆ ಅಂತ್ಯವಾಯಿತು. ಭಾರತ 30 ರನ್ಗಳ ಭರ್ಜರಿ ಗೆಲುವು ಸಾಧಿಸಿ 3-2 ಅಂತರದಿಂದ ಸೀರೀಸನ್ನು ತನ್ನದಾಗಿಸಿಕೊಂಡಿತು. ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಹಾರ್ದಿಕ್ ಪಾಂಡ್ಯ ಪಾಲಾಯಿತು. 25 ಬಾಲ್ನಲ್ಲಿ 63 ರನ್, ಜೊತೆಗೆ ಒಂದು ಮುಖ್ಯ ವಿಕೆಟ್. ಇದಕ್ಕಿಂತ ಉತ್ತಮ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಬೇಕಾ? ಇನ್ನು ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿ ಸಿಕ್ಕಿದ್ದು ವರುಣ್ ಚಕ್ರವರ್ತಿಗೆ. ಸೀರೀಸ್ನಾದ್ಯಂತ ಅದ್ಭುತವಾಗಿ ಬೌಲಿಂಗ್ ಮಾಡಿ ಫೈನಲ್ನಲ್ಲಿ 4 ವಿಕೆಟ್ ಕಿತ್ತು ಮ್ಯಾಚ್ ತಿರುಗಿಸಿದ್ದಕ್ಕೆ ಈ ಗೌರವ. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲದರಲ್ಲೂ ಟೀಮ್ ಇಂಡಿಯಾದ ಪರ್ಫೆಕ್ಟ್ ಪರ್ಫಾರ್ಮೆನ್ಸ್ ಇದು. ಹಾಗಾದ್ರೆ ಈ ವರ್ಷದ ಭಾರತದ ಅತ್ಯಂತ ಕಂಪ್ಲೀಟ್ ಟಿ20 ಪರ್ಫಾರ್ಮೆನ್ಸ್ ಇದೇನಾ? ಈ ಗೆಲುವು ಮುಂದಿನ ದೊಡ್ಡ ಟೂರ್ನಮೆಂಟ್ಗಳಿಗೆ ಟೀಮ್ ಇಂಡಿಯಾಗೆ ಒಂದು ದಿಕ್ಸೂಚಿ ಆಗ್ಬೋದಾ? ಯೋಚಿಸಬೇಕಾದ ವಿಷಯ ಅಲ್ವಾ?